ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಅಮಾವಾಸ್ಯೆ ಇರೋದ್ರಿಂದ ಮಾವಿನಕಾಯಿ ಶೇಖರಣೆ ಹಾಗೂ ಹೋಳಿಗೆ ಮಾಡೀನಿ. ಅದಕ್ಕೆ ನಿಮಗೆ ಈ ಹೋಳಿಗೆ ಶೇಖರಣೆನ ವಿಡಿಯೋ ತೋರಿಸ್ಬೇಕಂತ ಮಾಡ್ತಾ ಇದ್ದೇನೆ ರೀ. ಆಲ್ರೆಡಿ ನಾನು ಶೇಖರಣೆ ವಿಡಿಯೋನ ಬಿಟ್ಟೀನಿ ರೀ, ಹೋಳಿಗೆ ವಿಡಿಯೋನೂ ಬಿಟ್ಟಿದ್ದೇನೆ ರೀ. ಅದಕ್ಕೆ ಈಗ ಅವು ಮಾಡೋದೇನು ತೋರಿಸಿಲ್ಲ ರೀ. ಇವಾಗ ಡೈರೆಕ್ಟಾಗಿ ಹೋಳಿಗೆ ಶೇಖರಣೆನ ತೋರ್ಸಕತ್ತೀನಿ ರೀ. ಯಾಕಂದ್ರೆ ಈ ಮಾವಿನಕಾಯಿ ಸೀಸನ್ದಾಗ ಎದೆದ್ರ ಜೊತೆ ಶೇಖರಣೆ ಎಲ್ಲ ಊಟ ಮಾಡ್ತಾರಂತ ಮಾದಿ ಶೇಖರಣೆನೂ ಹಾಕೀನಿ ರೀ, ಉದ್ರ ಗಡಬ ಶೇಖರಣೆನೂ ತೋರ್ಸೀನಿ ರೀ. ಆಮೇಲೆ ಈಗ ಹೋಳಿಗೆ ಶೇಖರಣೆನೂ ತೋರಿಸ್ಬೇಕಂತ ಹೇಳಿ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿರಿ. ಈಗ ನಾನು ಶೇಖರಣೆನ ಮಾಡ್ಕೊಂಡು ಇಟ್ಕೊಂಡೀನಿ ರೀ. ಈಗ ಇದ್ರ ಜೊತೆಗೆ ಹೋಳಿಗೆ ಹಚ್ತೇನೆ ನೋಡಿರಿ. ಈಗ ಹೋಳಿಗೆನ ಹಚ್ತೇನೆ ನೋಡಿರಿ. ಈ ಥರ ನೋಡಿರಿ, ಎಲ್ಲ ಹೋಳಿಗೆನ ಮಾಡ್ಕೊಂಡೇನ್ರಿ. ಈ ಥರ ಹೋಳಿಗೆನ ಮಾಡ್ಕೊಂಬಂದಿನಿ ನಾನು. ಎಲ್ಲ ಮಾಡಿ ಇಟ್ಟೀನಿ ರೀ ಆಲ್ರೆಡಿ ಹೋಳಿಗೆ. ಈಗ ಅದಕ್ಕೆ ನಾವು ಬರೀ ಹಚ್ಚೋದನ್ನು ತೋರ್ಸಕತ್ತೀವಿ ನೋಡ್ರಿ. ಸೂಪರ್ ಆಗ್ಯಾವ್ರಿ ಹೋಳಿಗೆ. ಈಗ ಇನ್ನೊಂದು ಹೋಳಿಗೆನ ಹಚ್ತೀನಿ ನೋಡ್ರಿ. ಈ ಥರನೇ ಹೋಳಿಗೆ ಮಾಡಿ ನೋಡ್ರಿ ನಾನು. ಮಸ್ತ್ ಆಗ್ಯಾವ್ರಿ ಹೋಳಿಗೆ. ಇದ್ರ ಜೊತೆ ಶೇಖರಣೆ ಊಟ ಮಾಡಿದ್ರೆ ಭಾರಿ ಟೇಸ್ಟಿ ನೋಡ್ರಿ. ನೀವು ಈ ಮಾವಿನಕಾಯಿ ಸೀಸನ್ದಾಗ ಹೋಳಿಗೆ ಶೇಖರಣೆ ಮಾಡಿ ಊಟ ಮಾಡಿರಿ, ಭಾರಿ ರುಚಿ, ಭಾರಿ ಸ್ವಾದ ಇರುತ್ತೆ ನೋಡಿರಿ. ಹಾಲು ತುಪ್ಪದಕ್ಕಿಂತ ಶೇಖರಣೆ ಹೋಳಿಗೆ ಭಾರಿ ಟೇಸ್ಟ್ ನೋಡಿರಿ. ಈಗ ಶೇಖರಣೆನ ಹಚ್ತೀನಿ ನೋಡ್ರಿ. ಈಗ ಇದು ತಾಟು ತುಂಬ್ಯಾರಿ, ಶೇಖರಣೆ ಇಡೋಕ್ಕೆ ಜಾಗ ಇಲ್ಲರಿ, ಅದಕ್ಕೆ ಬೇರೆ ಒಂದು ತಾಟಿಗೆ ಹಚ್ಕೋತೀನಿ ನೋಡ್ರಿ. ನೋಡಿ, ಈ ಥರ ಬೇರೆ ಒಂದು ತಾಟಿಗೆ ಹಚ್ಕೊಂಡೇರಿ. ಯಾಕಂದ್ರೆ ಶೇಖರಣೆ ಇಡೋಕ್ಕೆ ಜಾಗ ಇದ್ದಿದ್ದಿಲ್ಲ ರೀ, ಅದಕ್ಕೆ ಈಗ ಇದಕ್ಕೆ ಈ ಶೇಖರಣೆನ ಹಾಕ್ತೀನಿ ನೋಡ್ರಿ. ನೋಡ್ರಿ, ಈ ಥರ ಮಾವಿನಕಾಯಿ ಶೇಖರಣೆ ಹೋಳಿಗೆ ತುಂಬ ಟೇಸ್ಟಿ ಇರ್ತದೆ ನೋಡ್ರಿ. ನೀವು ಟ್ರೈ ಮಾಡಿ ನೋಡ್ರಿ. ನೀವು ಈ ಹೋಳಿಗೆ ವಿಡಿಯೋನ ಫುಲ್ ಬೇಕಂದ್ರೆ ಅದು ಹಾಕಿದ್ದೀನಿ ರೀ ನಾನು ವಿಡಿಯೋ, ಹಾಗೂ ಶೇಖರಣೆ ವಿಡಿಯೋನೂ ಹಾಕೀನಿ ರೀ. ಎರಡೂ ನೋಡಿಕೊಂಡು ಈ ಥರ ನೀವು ಹೋಳಿಗೆ ಶೇಖರಣೆ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟಲ್ಲಿ ತಿಳಿಸ್ರಿ. ಈ ಹೋಳಿಗೆ ಶೇಖರಣೆಯ ವಿಡಿಯೋನ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ ಶೇಖರಣೆ ಹೋಳಿಗೆ ಹೇಗಾಗಿದೆ ಅಂತ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ ಹೋಳಿಗೆ.